ಎಲ್ಲರಿಗೂ ನಮಸ್ಕಾರ. ಇದು ಸುದ್ದಿ ಟಿವಿ ಡಿಜಿಟಲ್. ನಾನು ಶಶಿಧರ್ ಭಟ್. ಇವತ್ತು ಕೂಡ ಸುದ್ದಿ ವಿಶ್ಲೇಷಣೆಗಾಗಿ ತಮ್ಮ ಎದುರು ಬಂದು ಕೂತಿದ್ದೀನಿ. ನಾವೆಲ್ಲ ಮನುಷ್ಯರು. ಒಂದಲ್ಲ ಒಂದು ಸಂದರ್ಭದಲ್ಲಿ ನಾವು ಕೈ ಚೆಲ್ಬಿಡ್ತೀವಿ, ಸಾಕಪ್ಪ ಇದೆಲ್ಲ. ಇದು ಪ್ರತಿಯೊಬ್ಬರ ಬದುಕಿನಲ್ಲೂ ಬರುವಂತಹದ್ದೇ. ಆದರೆ ಇದ್ದಕ್ಕಿದ್ದಾಗೆ ರೀಜಿನೋವೇಟ್ ಆಗ್ತೀವಿ. ನಾನು ಹಾಗೆ ಬೇಸರ ಆದ ಸಂದರ್ಭದಲ್ಲಿ ನಾನು ಊರಿಗೆ ಹೋಗ್ತೀನಿ, ಅಮ್ಮನ ನೋಡ್ತೀನಿ, ತೋಟಗಳಲ್ಲಿ, ಬೆಟ್ಟಗಳಲ್ಲಿ, ಗುಡ್ಡಗಳಲ್ಲಿ ಓಡಾಡ್ತೀನಿ, ಮತ್ತೆ ಶಕ್ತಿ ತುಂಬಿಕೊಂಡು ವಾಪಸ್ ಆಗ್ತೀನಿ. ಸೊ ನನಗೂ ಒಂದು ಕ್ಷಣದಲ್ಲಿ ಅನಿಸಿತ್ತು, ಸಾಕಪ್ಪ ಇದು ಎಲ್ಲಿವರೆಗೆ ಮಾತನಾಡೋಣ ನಾವು. ಯಾಕೆಂದರೆ ನಮ್ಮ ಮಾತು ಏನಿದೆ ಅದು ನಿಷ್ಪ್ರಯೋಜಕ ಅನಿಸೋದಕ್ಕೆ ಪ್ರಾರಂಭ ಆದರೆ ನಾವು ಸುಮ್ಮನೆ ಕೈ ಚೆಲ್ಬಿಡ್ತೀವಿ, ಸಾಕು. ನನಗೆ ಹಲವು ಸಂದರ್ಭದಲ್ಲಿ ಅನ್ನಿಸುವುದು ಉಂಟು. ಅದು ವೈಯಕ್ತಿಕ ಕಾರಣಕ್ಕಾಗಿ ಅಲ್ಲ, ಅದು ಸಾಮಾಜಿಕ ಕಾರಣಕ್ಕಾಗಿ. ಇವತ್ತು ಈ ದೇಶ ಯಾವ ಹಂತಕ್ಕೆ ಬಂದು ತಲುಪಿದೆ ಅನ್ನೋದು ನನ್ನನ್ನು ಬಹಳ ಸಂದರ್ಭದಲ್ಲಿ ಅಧೀರನ್ನ ಆಸ್ತಿ. ಸೊ ಇನ್ನೂ 10-20 ವರ್ಷಗಳಲ್ಲಿ ಈ ದೇಶ ಎಲ್ಲಿಗೆ ಹೋಗುತ್ತೆ ಗೊತ್ತಿಲ್ಲ ನಮಗೆ. ಧಾರ್ಮಿಕ ಹಿಂಸೆ ಎಲ್ಲೆಡೆ ವಿಜೃಂಭಿಸ್ತಾ ಇದೆ. ಧರ್ಮ ಅದು ನಿಜವಾದ ಧರ್ಮ ಅಲ್ಲ ಅನ್ನೋದು ಬೇರೆ. ಧರ್ಮದ ಹೆಸರಿನಲ್ಲಿ ಇಲ್ಲಿ ಎಲ್ಲ ನಡೀತಾ ಇದೆ. ಮನುಷ್ಯರ ನಡುವೆ ಬೀಜವನ್ನ ಬಿತ್ತಲಾಗ್ತಾ ಇದೆ. ಸೊ ಅದನ್ನು ಗಮನಿಸಿದಾಗ ನಾವು ಎಷ್ಟು ಮಾತನಾಡಿ ಏನು ಅಂತ ನನಗೂ ಹಲವು ಸಂದರ್ಭದಲ್ಲಿ ಅನಿಸಿತ್ತು. ಇದೆಲ್ಲ ನಿಲ್ಲಿಸ್ಬಿಟ್ಟು ಎಲ್ಲ ಊರ ಕಡೆ ಹೊರಟೋಗ್ಬಿಡೋಣಪ್ಪ ಅಂತ ಅನಿಸಿದ್ದು ಉಂಟು. ಅಂಥ ಸಂದರ್ಭದಲ್ಲಿ ಲಾಸ್ಟ್ ವೀಕ್ ನನಗೊಂದ್ಸಲ ಅನ್ನಿಸಿದಾಗ ನಾನು ಹೇಳಿದೆ, ಏನು ಮಾಡಲಿ. ಸೊ ಭಾಳಷ್ಟು ಜನ ಇಲ್ಲ ನೀವು ಸುದ್ದಿ ವಿಶ್ಲೇಷಣೆಯನ್ನು ಮಾಡಲೇಬೇಕು, ನಾವು ನೋಡ್ತೀವಿ, ನಾವಿದ್ದೀವಿ ನಿಮ್ಮ ಜೊತೆಗೆ ಅಂದರು. ನಾನು ಹೇಳಿದೆ, ನನ್ನ ಏನು ಈ ವಿಶ್ಲೇಷಣೆಗಳಿವೆ ಇದನ್ನು ನೋಡಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ರಾಜ್ಯದ ಹಲವರು ನನ್ನ ಬೆಂಬಲಕ್ಕೆ ನಿಂತರು. ನಾನು ಅವರಿಗೆಲ್ಲ ಕೃತಜ್ಞನಾಗಿದ್ದೆ. ಆ ಬೆಂಬಲಕ್ಕೆ ನಾನು ಯೋಗ್ಯನೋ ಹೌದೋ ಅಲ್ವೋ ನನಗೆ ಗೊತ್ತಿಲ್ಲ, ಆದರೆ ಯೋಗ್ಯನಾಗುವ ಯತ್ನ ಸದಾ ನಡೀತಾ ಇರೋದು. ನಾನು ಯೋಗ್ಯನಾಗುವುದಕ್ಕೆ ಯತ್ನ ನಡೆಸ್ತಾ ಇರ್ತೀನಿ. ಮತ್ತು ನೀವು ನಮ್ಮ ಮೇಲೆ ಇಟ್ಟಿರುವ ಭರವಸೆ ಇದೆಯಲ್ಲ, ಆ ಭರವಸೆ ಹುಸಿಯಾಗದಂತೆ ನೋಡಿಕೊಳ್ಳುವುದು ನನ್ನ ಜವಾಬ್ದಾರಿ. ನಾನು ಆ ದಿಸೆಯಲ್ಲಿ ಹೆಚ್ಚಿನ ಪ್ರಯತ್ನವನ್ನು ಮಾಡ್ತೀನಿ. ನಾನು ಹೇಳಬೇಕಾದ್ದನ್ನು ಹೇಳ್ತಾ ಹೋಗ್ತೀನಿ. ಸಮಾಜ ಬದಲಾಗ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ನಾನು ಆಡಿರುವ ಮಾತುಗಳು ದಾಖಲೆಯಾಗ್ತವೆ ಅನ್ನೋದು ಒಂದು. ಎರಡನೇದಾಗಿ ನಿಮ್ಮೆಲ್ಲರ ಬೆಂಬಲ. ಇಷ್ಟು ಬೆಂಬಲವನ್ನು ಕೊಟ್ಟಿದ್ದೀರಿ, ನನಗೆ ಮುನ್ನುಗ್ಗಿ ಅಂತ ಹೇಳಿದ್ದೀರಿ. ಇದು ನನಗೆ ಹೊಸ ಹುಮ್ಮಸ್ಸನ್ನು ನೀಡಿದೆ ಸುದ್ದಿ ಟಿವಿಯನ್ನು ಪುನರ್ ಪ್ರಾರಂಭಿಸುವುದಕ್ಕೆ. ಹಾಗೆಯೇ ನಮ್ಮ ಸುದ್ದಿ ಟಿವಿ ಡಿಜಿಟಲನ್ನು ಇನ್ನಷ್ಟು ವೈವಿಧ್ಯಮಯವಾಗಿ ಮಾಡೋದಕ್ಕೆ ನನಗೆ ಹೆಚ್ಚಿನ ಶಕ್ತಿ ತುಂಬಿದೆ. ಹಾಗೆಯೇ ಇವತ್ತು ಕೂಡ ನಿಮ್ಮ ಹತ್ರ ಮನವಿ ಮಾಡ್ತೀನಿ, ನಾನು ನನ್ನ ಈ ಕಾರ್ಯಕ್ರಮವನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಾಧ್ಯ ಆದಷ್ಟು ನನಗೆ ಬೆಂಬಲ ನೀಡಿ ನಾವು ಜೊತೆಯಾಗಿ ಮುನ್ನಡೆಯೋಣ. ಇವತ್ತು ನಾನು ಮಾತನಾಡ್ತಾ ಇರೋದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಕುರಿತು. ಬೊಮ್ಮಾಯಿ ರಾಜ್ಯದ ಮುಖ್ಯಮಂತ್ರಿ. ಅವರು ದಾವೋಸ್ಗೆ ಹೋಗಿದ್ದಾರೆ. ಸೊ ಬಹುತೇಕ ಮುಖ್ಯಮಂತ್ರಿಗಳಿಗೆ ಆರ್ಥಿಕ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳೋದು ಒಂದು ಸಂಪ್ರದಾಯ ಆಗಿದೆ. ಸಭೆಗಳನ್ನು ನಡೆಸ್ತಾರೆ. ಸಾವಿರಾರು ಕೋಟಿ ಅಲ್ಲಿಂದ ಬರುತ್ತೆ, ಇಲ್ಲಿಂದ ಬರುತ್ತೆ ಅಂತ ಬರ್ತಾರೆ. ಇಲ್ಲಿ ಮಾತ್ರ ನಾವು ಕ್ಯೂದಲ್ಲಿ ನಿಂತ್ಕೊಳ್ಳೋ ತಪ್ಪಲ್ಲ, ಕೆಲಸಕ್ಕಾಗಿ ಅಲಿಯೋದು ತಪ್ಪಲ್ಲ. ದಿನನಿತ್ಯ ಬದುಕು ಬವಣೆಯ ನಡುವೆ ನಾವು ಬದುಕಬೇಕು. ಈ ದಾವೋಸ್ ಮೀಟಿಂಗ್ ಸಾಮಾನ್ಯ ಜನರ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ ಅನ್ನೋದು ನಮಗೆ ಗೊತ್ತಿಲ್ಲ. ಇದುವರೆಗೆ ಹಲವಾರು ದಾವೋಸ್ ಮೀಟಿಂಗ್ಗಳು ಮುಖ್ಯಮಂತ್ರಿಗಳು ಹೋಗಿ ಬಂದಿದ್ದಾರೆ, ನೋಡಿದ್ದಾರೆ. ಸಾವಿರಾರು ಕೋಟಿಯ ಮಾತನ್ನು ಕೇಳಿದೆ. ಆದರೆ ಇಲ್ಲಿ ಹಸಿವು ಹಾಗೇ ಇದೆ, ವಸತಿಹೀನರು ಹಾಗೇ ಇದ್ದಾರೆ, ನಿರುದ್ಯೋಗ ಹಾಗೇ ಇದೆ. ಈ ವರದಿಗಳನ್ನು ಓದ್ಕೊಂಡು ನಾವು ಹೊಟ್ಟೆಗೆ ತಂಡಿರ ಬಟ್ಟೆ ಹಾಕ್ಕೊಂಡು ನಿದ್ರೆ ಮಾಡೋದು. ನಾನು ಈ ಒಂದು ಮುಖ್ಯಮಂತ್ರಿಗಳ ಈ ಪ್ರವಾಸ ಇದೆಯಲ್ಲ, ಇದರಲ್ಲಿ ಒಂದು ಬಹುಮುಖ್ಯವಾದ ಅಂಶವನ್ನು ನಾನು ಗಮನಿಸಿದೆ. ದಾವೋಸ್ಗೆ ಹೋಗಿ ಅಲ್ಲಿ ಮುಖ್ಯಮಂತ್ರಿಗಳು ಭೇಟಿ ಮಾಡಿದವರಲ್ಲಿ ಜಗ್ಗಿ ವಾಸುದೇವ್ ಒಬ್ಬರು. ಮಿಸ್ಟಿಕ್ ಅಂತ ಅವ್ರ ಹೆಸರನ್ನ ಹಿಂದೆ ಅವ್ರು ಹಾಕೊಂಡಿದ್ದಾರೆ. ಸೊ ಇವತ್ತು ಇಂಡಿಯಾದ ಅತಿ ಜನಪ್ರಿಯ ಇಂತಹ ಗುರುಗಳಲ್ಲಿ ಜಗ್ಗಿ ವಾಸುದೇವ್ ಕೂಡ ಒಬ್ಬರು. ಅವರು ಮಿಸ್ಟಿಕ್ ಅಂತ. ಜಗ್ಗಿ ವಾಸುದೇವ್ ತುಂಬ ಚೆನ್ನಾಗಿ ಮಾತಾಡ್ತಾರೆ. ನಾನು ಅವರು ಹಲವಾರು ಪ್ರವಚನಗಳನ್ನ ಮಾತುಗಳನ್ನು ಕೇಳಿದ್ದೀನಿ. ಹಾಗೆ ಅವರ ಬಗ್ಗೆ ನನಗೆ ಗೊತ್ತು. ಅವ್ರ ಮೂಲ ಮೈಸೂರಿನವರು ಜಗ್ಗಿ ವಾಸುದೇವ್. ಮೈಸೂರಿನಲ್ಲಿ ಅವರು ಒಂದು ದಿವಸ ಚಾಮುಂಡಿ ಬೆಟ್ಟಕ್ಕೆ ಹೋದ್ರಂತೆ. ಅಲ್ಲಿ 14 ದಿನಗಳ ಕಾಲ ಅವರು ಧ್ಯಾನ ಮಾಡಿದ್ರಂತೆ. ಅವೇ ಜ್ಞಾನೋದಯ ಆಯಿತು.
ಸೊ ಜ್ಞಾನೋದಯ ಆಯಿತೋ ಗೊತ್ತಿಲ್ಲ, ಅವರು ಇಂಟರ್ನ್ಯಾಷನಲ್ ಲೆವೆಲ್ ಮಹಾನ್ ಪಾಪ್ಯುಲರ್ ಆದರು. ಹಣ ಹರಿದು ಬರೋದಕ್ಕೆ ಪ್ರಾರಂಭ ಆಯಿತು. ಕೊಯಮತ್ತೂರಿನಲ್ಲಿ ಅವರು ಆಶ್ರಮವನ್ನು ಅವರಲ್ಲಿ ನಿರ್ಮಿಸಿದ್ರು. ಆದಿಯೋಗಿ ಅಂತ ಶಿವನ ಒಂದು ಬೃಹತ್ತಾದ ಒಂದು ಪ್ರತಿಮೆಯನ್ನು ಅವರು ಸ್ಥಾಪಿಸಿದ್ರು. ಸೊ ಅಲ್ಲಿ ಪ್ರತಿ ಶಿವರಾತ್ರಿ ಎಂದು ಅಲ್ಲಿ ಸಾವಿರಾರು ಜನ ಬರ್ತಾರೆ. ಅವರ ಎದುರು ಜಗ್ಗಿ ವಾಸುದೇವ್ ಪ್ರವಚನ ನೀಡ್ತಾರೆ. ಇದೆಲ್ಲ ನಮ್ಗೆ ಗೊತ್ತಿರೋ ವಿಚಾರ, ನಾನೇನು ಹೊಸ್ತು ಹೇಳ್ತಿಲ್ಲ. ನಾನು ಈ ಭೇಟಿಯ ಬಗ್ಗೆ ಹೇಳಿದುಕೊಳ್ತಿದ್ದೀನಿ. ಮುಖ್ಯಮಂತ್ರಿಗಳು ಜಗ್ಗಿ ವಾಸುದೇವರನ್ನು ಭೇಟಿ ಮಾಡಿದ್ರು. ಜಗ್ಗಿ ವಾಸುದೇವರವ್ರನ್ನ ಭೇಟಿ ಮಾಡೋಕ್ಕೆ ದಾವೋಸ್ ಹೋಗ್ಬೇಕಾಗಿತ್ತಾ, ಅಥವಾ ಹೀಗೆಲ್ಲ ಈ ಚಂದ್ರಲೋಕಕ್ಕೆ ಹೋಗಿ ಮೀಟ್ ಮಾಡ್ಬೋದಾಗಿತ್ತು, ಮಂಗಳ ಲೋಕಕ್ಕೆ ಹೋಗಿ, ಏನಿವೆ ಏನು ಚರ್ಚೆ ಮಾಡಿದ್ರು ಅವರು? ಸೊ ಒಂದು ಅಲ್ಲಿಯ ಭಾಷಣ ಕೆಲವು ತುಣುಕುಗಳನ್ನು ಗಮನಿಸ್ತಾರೆ ಮೀಟಿಂಗ್. ಅದರಲ್ಲಿ ಮುಖ್ಯಮಂತ್ರಿಗಳು ಹೇಳ್ತಾರೆ, ಮುಖ್ಯಮಂತ್ರಿಗಳಲ್ಲಿ ಹೆಚ್ಚು ನಿಸ್ಸಹಾಯಕರಾಗಿ ಕಾಣ್ತಾ ಇದ್ರು. ಅವರ ಒಂದು ಕಾಲಿನೇನೋ ಸಮಸ್ಯೆ ಇದೆ, ಕಾಲು ಎಳಿತಾ ಇದ್ರು. ಅದು ಸ್ವಲ್ಪ ಸೂಟ್ ಗೀಟ್ ಹಾಕೊಂಡು ನೋಡ್ತಾ ಇದ್ರು. ಆದರೆ ಮಾತು ಭಾಳ ಸ್ಲೋ ಆಗಿ ಆಡ್ತಾ ಇದ್ರು. ಅಲ್ಲಿ ಆಡಿರುವ ತುಣುಕುಗಳು ನೋಡಿದೆ. ಅವರು ಹೇಳಿದ್ರು ಜಗ್ಗಿ ವಾಸುದೇವರಿಗೆ, ನಿಮ್ಮ ಕಾವೇರಿ ಕೂಗಿಗೆ ನಾವು ಬೆಂಬಲ ನೀಡಿದ್ದೀವಿ, ಸರ್ಕಾರ ಎಲ್ಲವನ್ನು ಕೊಟ್ಟಿದೆ. ಈಗ ನೀವು ಮಣ್ಣಿಂದ ಮಾಡ್ತಿದ್ದೀರಲ್ಲ, ಈ ಮಣ್ಣಿನ ಯಾತ್ರೆ, ಮಣ್ಣು ಉಳಿಸೋದು, ಅದಕ್ಕೂ ನಿಮ್ಮ ಬೆಂಬಲ ಇದೆ ಅಂತ. ಕಾವೇರಿ ಕೂಗು, ಈ ಕಾವೇರಿ ಕೂಗು ಸಂಬಂಧಪಟ್ಟ ಹಾಗೆ ಒಂದು ಕಾರ್ಯಕ್ರಮವನ್ನು ಜಗ್ಗಿ ವಾಸುದೇವ್ ಅವರು ಸದ್ಗುರು ಅಂತ ಅವ್ರಿಗೆ ಕರೀತಾರೆ, ಹಮ್ಮಿಕೊಂಡಿದ್ರು. ಕರ್ನಾಟಕ ಮತ್ತು ತಮಿಳುನಾಡಿನಲ್ಲಿ ಓಡಾಡಿದ್ರು. ಸೊ ಕಾವೇರಿ ಕೂಗಿನ ಹಲವಾರು ವಿಡಿಯೋಗಳು ಬಂದು, ಆದರೆ ಕಾವೇರಿ ಕೂಗೋದನ್ನು ಮಾತ್ರ ನಿಲ್ಲಿಸಿಲ್ಲ ಅಂತ ಕಾಣುತ್ತೆ. ಕಾವೇರಿದು ಒಂದು ರೀತಿಯಲ್ಲಿ ಅರ್ಥನಾದ. ಸೊ ಅದು ಆ ಕಾವೇರಿ ಹಾಗೇ ಇದೆ. ಸೊ ಜಗ್ಗಿ ವಾಸುದೇವ್ ಆ ಕಾರ್ಯಕ್ರಮ ನಂತರ ಏನಾಯಿತು ಅಂತ ಗೊತ್ತಾಗಿಲ್ಲ. ಸೊ ಒಟ್ಟಾರೆ ಅವರ ಈ ಕಾರ್ಯಕ್ರಮಕ್ಕೆ, ಕಾವೇರಿ ಕೂಗಿಗೆ ರಾಜ್ಯ ಸರ್ಕಾರ ಕೊಟ್ಟ ಹಣ ಎಷ್ಟು, ಅವರಿಗೆ ಸಂಗ್ರಹವಾದ ಹಣ ಎಷ್ಟು, ಕಾವೇರಿ ಕೂಗಿನ ಮುಂದೇನು, ಯಾವ ವಿವರಗಳು ಇಲ್ಲ. ಈ ವಿವರಗಳನ್ನು ಅವರು ಇಡಬೇಕಾಗಿತ್ತು ಜನರ ಮುಂದೆ. ಒಟ್ಟಾರೆ ಕಾವೇರಿ ಕೂಗಿನಿಂದ ಬಂದ ಹಣ ಎಷ್ಟು, ಆದರೆ ಅವರು ಆ ವಿವರಗಳನ್ನು ನೀಡಿಲ್ಲ. ನನಗಂತೂ ಗೊತ್ತಿಲ್ಲ ಅವರು ಕಾವೇರಿ ಕೂಗಿ ಅಥವಾ ಕಾವೇರಿ ಕೂಗು ಅಂತ ಹೇಳ್ಬಿಟ್ಟು ಒಂದು ಕಡೆ ಹೋಗಿ ಬಂದ್ಬಿಟ್ರೆ ಯಾವ ರೀತಿ ಅದು ಜನಜಾಗೃತಿ ಆಗುತ್ತೋ, ಇನ್ನೊಂದು ಜಾಗೃತಿ ಆಗುತ್ತೋ, ಆ ಬಗ್ಗೆ ಕೂಡ ನನಗೆ ಗೊತ್ತಿಲ್ಲ. ಈಗ ಇನ್ನೊಂದು ಶುರುವಾಗಿದೆ ಅವ್ರದ್ದು, ಮಣ್ಣು ಉಳಿಸಿ ಅಂತ. ಅವರು ಮೋಟರ್ ಬೈಕ್ನಲ್ಲಿ ಏಕಾಂಗಿಯಾಗಿ ವಿಶ್ವವನ್ನು ಸುತ್ತಾ ಇದ್ದಾರೆ. ವಿಶ್ವದ ಎಲ್ಲೆಡೆ ಜಗ್ಗಿ ವಾಸುದೇವ್ ಹೋಗಿ ಬಂದು ಮಾಡ್ತಿದ್ದಾರೆ. ಸೊ ಅವರು ವಿದೇಶದಲ್ಲೇ ಸುತ್ತಿದ್ರು. ಅದರದ್ದು ವಿಡಿಯೋಗಳೆಲ್ಲ ಬರ್ತಾ ಇರ್ತವೆ. ಅವರದ್ದು PR ತುಂಬ ಚೆನ್ನಾಗಿದೆ. ಜಗ್ಗಿ ವಾಸುದೇವ್ ಅವರು ಕೂತಿದ್ದು, ನಿಂತಿದ್ದು, ಮಾತಾಡಿದ್ದು, ಯಾವ್ದಾದ್ರು ಸೆಲೆಕ್ಟ್ ಮಾಡಬೇಕು, ಯಾವುದ್ಯಾವುದು ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕಬೇಕು ಅನ್ನೋದು. ಆದರೆ ಬೊಮ್ಮಾಯಿ ಅವರು ಈಗ ಈ ಮಣ್ಣಿನ ಕಾರ್ಯಕ್ರಮಕ್ಕೂ ಬೆಂಬಲ ಕೊಡ್ತೀನಿ ಅನ್ನುವ ಮಾತನ್ನು ಹೇಳಿದಂತೆ. ಬೊಮ್ಮಾಯಿ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳು. ಅವರು ಮುಖ್ಯಮಂತ್ರಿಗಳು ಅಂತಂದರೆ ರಾಜ್ಯ ಸರ್ಕಾರದ ಹಣವನ್ನು ವ್ಯಯಿಸಬೇಕಾದ ಉತ್ತರದಾಯಿತ್ವ, ನಿರ್ವಹಿಸಬೇಕಾದ ಒಂದು ಉತ್ತರದಾಯಿತ್ವ ಅವ್ರ ಮುಂದೆ ಇರುತ್ತೆ. ಯಾವತ್ತೂ ಕೂಡ ಅಧಿಕಾರದಲ್ಲಿರುವವರು ತಮ್ಮ ಸ್ವಂತ ಹಣಕ್ಕಿಂತ ಹೆಚ್ಚು ಜೋಪಾನವಾಗಿ ಹಣವನ್ನು ವ್ಯಯಿಸಬೇಕಾಗುತ್ತೆ. ಯಾಕಂದರೆ ಅದು ಸಾರ್ವಜನಿಕರ ಹಣ. ಅವರು ಸ್ವಂತ ಹಣ ಆದರೆ ಹೇಗೆ ಬೇಕಾದರೂ ಖರ್ಚು ಮಾಡಬೇಕು. ಈ ಜಗ್ಗಿ ವಾಸುದೇವ್ ಅವರ ಕಾರ್ಯಕ್ರಮದಿಂದ ಏನಾಯಿತು ಅನ್ನುವುದು ಅವ್ರಿಗೆ ಗೊತ್ತಿಲ್ಲದೇನೆ ಈಗ ಇನ್ನೊಂದು ಕಾರ್ಯಕ್ರಮ, ಮಣ್ಣಿನ ಕಾರ್ಯಕ್ರಮ, ಅದಕ್ಕೂ ಸರ್ಕಾರ ಬೆಂಬಲ ಕೊಡುತ್ತೆ ಅಂತ ಕಾಣುತ್ತೆ ನನಗೆ. ಸೊ ಆ ಸೂಚನೆ ಅಲ್ಲಿತ್ತು. ಅದನ್ನು ಬಿಟ್ಟು ಅವರು ಇನ್ನೇನು ಮಾಡ್ತಾರೆ, ಅವ್ರು ಬೇರೆ ಏನು ಮಾಡ್ತಾರೆ. ರಾಮದೇವ್ ಆದರೆ ಅದೇನೋ ಸೋಪ್ನಿಂದ ಹಿಡಿದು ಯಾವ್ದ್ಯಾವುದೋ ಮಾಡಿಬಿಟ್ಟು ಎಲ್ಲ ದೇಶಾದ್ಯಂತ 16,000 ಕೋಟಿ ರೂಪಾಯಿ ವ್ಯವಹಾರ ಮಾಡ್ತಾರೆ. ಜಗ್ಗಿ ವಾಸುದೇವ್ ಅದು ಇದು ಯಾವುದು ಈ ರೀತಿ ವ್ಯವಹಾರಗಳಿಲ್ಲ. ಆಯುರ್ವೇದ ಪೌಡರ್ಗಳು, ಆಯುರ್ವೇದಗಳನ್ನು ಮಾಡಿ ಮಾರಾಟ ಮಾಡಲ್ಲ. ಅವರು ಕಾರ್ಯಕ್ರಮಗಳನ್ನು ಮಾರಾಟ ಮಾಡ್ತಾರೆ, ಪ್ರೋಗ್ರಾಮ್ಸ್ಗಳನ್ನು ಸೇಲ್ ಮಾಡ್ತಾರೆ. ಸೊ ಈ ಕಾರ್ಯಕ್ರಮದಿಂದ ಮಣ್ಣಿನ ಮಹತ್ವವನ್ನು ತಿಳಿಸೋದಿದ್ರೆ ಇವು ಒಂದು ಜನಜಾಗೃತಿಗೆ ಅಂತ ಸುತ್ತಾಗ್ಬಿಟ್ರೆ ಆಗುತ್ತೆ. ಅದಕ್ಕೆ ಲಕ್ಷಾಂತರ ರೂಪಾಯಿ ಸಂಗ್ರಹಿಸ್ಬಿಟ್ರೆ ಸಾಕು. ಬೊಮ್ಮಾಯಿ ಇದನ್ನು ಯೋಚಿಸಬೇಕಾಗಿತ್ತು. ಅವರು ಮುಖ್ಯಮಂತ್ರಿಗಳು ಅಂದರೆ ಒಂದು ಟ್ರಸ್ಟ್ ಇದ್ದಂತೆ. ಆದರೆ ಇದ್ಯಾವುದೂ ಗಮನ, ಯಾಕೆ ಬೊಮ್ಮಾಯಿಯವರು ಹೀಗಾಗಿದ್ದಾರೆ ಅನ್ನೋ ಪ್ರಶ್ನೆ ನನಗೆ ಕಾಡ್ತಾ ಇದೆ. ಅವರಿಗೆ ಯಾರನ್ನ ಭೇಟಿ ಮಾಡಬೇಕು, ಎಲ್ಲಿ ಚರ್ಚೆ ಮಾಡಬೇಕು ಅನ್ನೋದು ಗೊತ್ತಿರಬೇಕಾಗಿತ್ತು. ಮತ್ತು ಕೆಲವು ತಿಂಗಳ ಹಿಂದೆ ಅವರು
ಕರ್ನಾಟಕದಲ್ಲ ಕಾಣುತ್ತೆ. ಅವರು ಜಗ್ಗಿ ವಾಸ್ತವ್ ಅವ್ರನ್ನ ಮೀಟ್ ಮಾಡಿದ್ರು. ನೀವು ದಾವೋಸ್ಗೆ ಹೋಗ್ಬಿಟ್ಟು ಜಗ್ಗಿ ವಾಸ್ತವ್ ಅಂತವ್ರನ್ನೇ ಮೀಟ್ ಮಾಡ್ತಾ ಕೂತು, ಜಗ್ಗಿ ವಾಸ್ತವ್, ನಾಳೆ ರವಿಶಂಕರ್, ನಾಟದ ರಾಮದೇವ್, ಇನ್ಯಾರ ಮಾಡ್ಬೇಕಂತ ಅವ್ರು ಜೈಲಲ್ಲಿ ಕೂತಿದ್ದಾರೆ. ಅಂಥವ್ರನ್ನೆಲ್ಲ ನೋಡ್ತಾ ಸಮಯ ವ್ಯಯಿಸ್ತಿದ್ದೀರಲ್ಲ, ಖರ್ಚು ಮಾಡ್ತಿರಲ್ಲ. ಅದು ನಿಮ್ಮ ಬೊಮ್ಮಾಯಿಯವರೇ, ನಿಮ್ಮ ವೈಯಕ್ತಿಕ ಸಮಯ ಅಲ್ಲ ಅದು, ಅದು ಜನರ ಸಮಯ. ಯಾಕಂದರೆ ನೀವು ಮುಖ್ಯಮಂತ್ರಿ, ನೀವು ಇಂಡಿವಿಜುವಲ್ ಅಲ್ಲ. ನೀವು ಇಂಡಿವಿಜುವಲ್ ಆಗಿ ಯಾವ ಸ್ವಾಮಿ ಎಲ್ಲಿ ಬೇಕಾದರೂ ನೋಡಿ, ನಮಗೇನು ಸಮಸ್ಯೆ ಇಲ್ಲ, ನಿಮಗೆ ಬಿಟ್ಟಿದ್ದು. ನೀವು ಹೋಗ್ಬಿಟ್ಟು ಅಲ್ಲಿ ಕಾಲು ನೋವಿನ ಬಗ್ಗೆ ಜಗ್ಗಿ ವಾಸ್ತವ್ರ ಹತ್ರ ಚರ್ಚೆ ಮಾಡಿದ್ರಿ ಅಂತ ಯಾವುದೋ ಅಲ್ಲಿ ಅವ್ರು ಯಾವ ತೈಲ ಕೊಟ್ಟರೆ ಗೊತ್ತಿಲ್ಲ. ಅವ್ರ ಹತ್ರ ತೈಲ ಇಲ್ಲ. ತೈಲ ಕೊಟ್ಟು ಎಲ್ಲಿ ಉಜ್ಜಿಗಿಜ್ಜಿ ಬಿಟ್ಟರೆ ಏನೋ ಗೊತ್ತಿಲ್ಲ. ಯಾಕೆ ಇಂಥ ಸ್ಥಿತಿ ಬೊಮ್ಮಾಯಿಯವರು ತಲುಪಿದ್ದಾರೆ? ಈ ಪ್ರಶ್ನೆ ನನಗೆ ಕಾಡ್ತಾ ಇದೆ. ಮೊದಲನೇದಾಗಿ ಬೊಮ್ಮಾಯಿಯವರು ನನಗೆ ಹೆಚ್ಚು ನಿಸ್ಸಹಾಯಕರಾಗಿ ಕಾಣ್ತಾ ಇದೆ. ಅವರು ದಾವೋಸ್ಗೆ ಹೋಗುವುದಕ್ಕೆ ವರಿಷ್ಠರ ಒಪ್ಪಿಗೆಯನ್ನು ಪಡೆಯಬೇಕಾದಂಥ ಅನಿವಾರ್ಯತೆ ಸೃಷ್ಟಿಯಾಗಿತ್ತು. ನಾ ದಾವೋಸ್ಗೆ ಹೋಗಲ್ಲ ಬೇಡ, ಅವ್ರ ಉತ್ತರನೇ ಕೊಡಲ್ಲ. ಇವರು ರಿಕ್ವೆಸ್ಟ್ ಮಾಡಿ ಸುಸ್ತು. ಅವ್ರದ್ದು ಮೌನವೇ ಅವ್ರದ್ದು ಇದು BJP ಹೈಕಮಾಂಡ್. ಸೊ ಅಷ್ಟೆಲ್ಲ ಗೋಗರ್ದು ಹತ್ಗಂಡು ಎಲ್ಲ ಮಾಡಿ ವಿದೇಶಕ್ಕೆ ಹೋದ್ರಲ್ಲಪ್ಪ, ಏನು ಸಾಧನೆ ಮಾಡಿದ್ರಿ? ಅದ್ಯಾವುದು 2,000 ಕೋಟಿ ರೂಪಾಯಿ ಲೂಲುವಿಂದ ಬರುತ್ತೆ ಅಂತ. ಇದೆಲ್ಲ ಒಪ್ಪಂದಗಳು ಸಹಿ ಆಗ್ತವೆ, ನಂತರ ಅದು ಯಾವುದೂ ಅನುಷ್ಠಾನಕ್ಕೆ ಬರಲ್ಲ. ನೀವು ಅಧಿಕಾರಿಗಳ ಮಹಾನ್ ತಂಡ ಕಟ್ಕೊಬಿಟ್ಟು ಅಲ್ಲೊಂದು ಗ್ರೌಂಡ್ ಹಾಕ್ಬಿಟ್ಟು ಯಾರು ದುಡ್ಡು ಸ್ವಾಮಿ? ಅದು ನೂರಾರು ಜನ ಒಂದು ಪ್ರವಾಸ ಹೋದಾಗ ದಾವೋಸ್ಗೆ ಹೋಗೋದು ಒಂದು ಸಂಪ್ರದಾಯ ಆಗ್ಬಿಡ್ತಲ್ಲ. ಅದರ ಫಲಿತಾಂಶ ಏನು? ಎಷ್ಟು ಉದ್ಯೋಗ ಸೃಷ್ಟಿಯಾಗಿದೆ? ಈಗ ನೀವು ಹೊಸದಾಗಿ ಹೋಗೋಕ್ಕಿಂತ ಮೊದಲು ಈ ಹಿಂದೆ ದಾವೋಸ್ಗೆ ನೀವು ನಿಮ್ಮ ಹಿಂದಿನ ಮುಖ್ಯಮಂತ್ರಿಗಳು ಎಲ್ಲ ಭೇಟಿ ಕೊಟ್ಟು ಬಂದ್ರಲ್ಲ, ಅದರ ವಿವರಗಳನ್ನ ಜನರ ಮುಂದೆ ಇಡಬೇಕಾದ್ದು ನಿಮ್ಮ ನೈತಿಕ ಜವಾಬ್ದಾರಿ ಅನ್ನೋದು ಗೊತ್ತಿಲ್ಲ ನಿಮಗೆ? ಎಷ್ಟು ಇಂತಹ ಯೋಜನೆಗಳು ಅನುಷ್ಠಾನಗೊಂಡಿವೆ, ಎಷ್ಟು ಯೋಜನೆಗಳು ಅನುಷ್ಠಾನಗೊಂಡಿಲ್ಲ, ಇದರ ಫಲಶ್ರುತಿ ಏನು ಅನ್ನೋದು ಜನರ ಮುಂದೆ ಇಡಬೇಕು? ಅಥವಾ ನೀವು ಪ್ರವಾಸ ಹೋದಾಗ ಹೊರಟ್ಬಿಟ್ಟು ಪ್ರತಿ ಸಲ ದಾವೋಸ್ ಶೃಂಗಸಭೆಯಲ್ಲಿ ಏನೋ ಮಹಾನ್ ಸಾಧನೆ ಆಗ್ಬಿಡುತ್ತೆ, ಕರ್ನಾಟಕ ನಿರುದ್ಯೋಗ ಸಮಸ್ಯೆಯಿಂದ ಬಿಡುಗಡೆ ಆಗ್ಬಿಡುತ್ತೆ, ಬಂಡವಾಳ ಹರಿದು ಬರುತ್ತೆ ಅಂತೆಲ್ಲ ನಾವು ಕಿವಿ ಮೇಲೆ ಹೂವು ಲಾಲ್ಬಾಗ್ ಇಟ್ಕೊಂಡು ಕೂತಿರ್ತೀವಲ್ಲಪ್ಪ ನಾವಿಲ್ಲಿ. ಅದಕ್ಕೆ ಉತ್ತರ ಕೊಡಬೇಕಾದವ್ರು ಯಾರು? ಸೊ ಇದು ಬಹಳ ಮುಖ್ಯವಾದ್ದು. ನನಗೆ ಇವರ ನಿಸ್ಸಹಾಯಕತೆ ಕಾಣ್ತಾ ಇದೆ. ಯಾವುದೋ ಒಂದು ವಲಯದಲ್ಲಿ ಬೊಮ್ಮಾಯಿಯವರು ಸಿಕ್ಕಾಕೊಂಡಿದ್ದಾರೆ. ಸಂಪುಟ ವಿಸ್ತರಣೆ ಸಂಬಂಧಪಟ್ಟಾಗ ನೋಡಿ, ಪಾಪ ಅವರು ಯಾವಕ್ಕೂ ಅವ್ರಿಗೆ ಒಂದು ಸ್ವಾತಂತ್ರ್ಯ ಅನ್ನೋದೇ ಇಲ್ಲ. ಅವರೊಂದು ಸ್ಲೇವ್ ಆದಾಗ ಆಗ್ಬಿಟ್ಟಿದ್ದಾರೆ ಮುಖ್ಯಮಂತ್ರಿಗಳು. ಪಾಪ ಅನ್ಸುತ್ತೆ ನನಗೆ ಅವ್ರ ಮೇಲೆ. ಬೇಡಾದ್ರೆ ಬಿಟ್ಟು ಹೋಗ್ತಾ ಇರ್ಬೇಕಪ್ಪ, ಜೀವನದಲ್ಲಿ ಜೀವವನ್ನೇ ಬಿಡ್ಬೇಕಂತ ಇದು ಯಾವ್ದು ಅಧಿಕಾರ? ನನ್ನ ಮಗನ ಇದು 2 ದಿವಸ ಇರುತ್ತೆ, ಬಿಟ್ಟು ಹೊರಡ್ಬಿಡ್ಬೇಕು ಒಂದ್ಸಲ. ಅದನ್ನು ಮಾಡೋದು ಇಲ್ಲ. ಅಧಿಕಾರಕ್ಕೆ ಅಂಟ್ಕಂಡು ಕೂತಿದ್ದೀವಿ. ಯಾರು ನಿಮ್ಮ ಮಾತಂತೂ ಕೇಳಲ್ಲ. ನೀವು ಯಾರ ಮಾತು ಕೇಳಬೇಕು ಅವ್ರ ಮಾತು ಕೇಳಿದೆ ಇನ್ಯಾರ್ದ ಮಾತು ಕೇಳ್ಕೊಂಡು ಕಾಯ್ತಾ ಕೂತೀರಿ. ಏನು ಬೊಮ್ಮಾಯಿಯವರೇ, ಈ ಸ್ಥಿತಿ ನಿಮ್ಮದು ಬಂತಲ್ಲ. ಸೊ ದೆಹಲಿಗೆ ಹೋದ್ರಿ ಲಾಸ್ಟ್ ವೀಕು, ಏನಾಯಿತು? ನೀವು ಕೇಳ್ಕೊಂಡು ಹೋದ್ರೆ ಬಿಟ್ಕೊಂಡು ಹೋದ್ರೆ ಗೊತ್ತಿಲ್ಲ ನನಗೆ. ಹೋದ್ರೆ ಅಮಿತ್ ಶಾ ಮೀಟ್ ಮಾಡ್ತೀನಿ ಅಂತ ಹೋದ್ರಿ, ಮಾಧ್ಯಮದವ್ರು ಬಂದು ಗೂಟ ಹಿಡಿದ್ರು, ಗೂಟಕ್ಕೆ ಹೇಳಿದ್ರಿ, ಹೋದ್ರೆ ಅಲ್ಲಿ ನಿಮ್ಮನ್ನು ನೋಡೋಕ್ಕೆ ರೆಡಿಲ್ಲ. ನಂತರ ದೂರವಾಣಿಯ ಮೂಲಕ ಸುದೀರ್ಘ ಚರ್ಚೆ ನಡೆಸಲಾಯಿತು ಅಂತ. ಇದಕ್ಕಿಂತ ತಮಾಷೆ ಬೇಕು? ಎಷ್ಟು ನಿಮಿಷ ನೀವು ಸುದೀರ್ಘ ದೂರವಾಣಿಯಲ್ಲಿ ಚರ್ಚೆ ಮಾಡಿದ್ರಿ? ದೂರವಾಣಿಯಲ್ಲಿ ಚರ್ಚೆ ಮಾಡೋದಿದ್ರೆ ನೀವು ಇಲ್ಲೇ ಕೂತ್ಕೋಬೋದಾಗಿತ್ತಲ್ಲ. ಅದಕ್ಕೆ ಯಾಕೆ ಡೆಲ್ಲಿ ಪ್ರಯಾಣದ ವೆಚ್ಚ ಭರಿಸ್ಬೇಕಾಗಿತ್ತು ರಾಜ್ಯ ಸರ್ಕಾರ? ಅದರ ಅಗತ್ಯ ಏನಿತ್ತು? ದೆಹಲಿಗೆ ಹೋದ್ರೆ ನಿಮ್ಮ ಪಾರ್ಟಿ ಕೆಲಸಗಳಿಗೆ ಜನರ ಹಣ ಪೋಲು. ದೆಹಲಿಗೆ ಹೋಗೋದು ಬರೋದು ಏನೂ ಆಗಲ್ಲ. ಅವ್ರು ನಿಮ್ಮನ್ನು ನೋಡೋದೇ ಇಲ್ಲ. ಬೇರೆ ಬೇರೆ ಮೆಸೇಜ್ಗಳನ್ನು ಅವರು ಕೊಡ್ತಿರ್ತಾರೆ. ಹಾಗಿದ್ರೆ ನೀವು ಡೆಲ್ಲಿಗೆ ಹೋಗ್ಬೇಕಾದ್ರೆ ಸಮಯ ನಿಗದಿ ಮಾಡ್ಕೊಂಡಿದ್ರೋ ಇಲ್ವೋ? ಮೊದಲನೇ ಪ್ರಶ್ನೆ. ಒಂದೊಮ್ಮೆ ಸಮಯ ನಿಗದಿ ಮಾಡಿಕೊಳ್ಳದೆ ಸುಮ್ಮನೆ ಬಾಯಿ ಮಾತಿನಲ್ಲಿ ಹೋದರೆ ಅದನ್ನು ಮುಖ್ಯಮಂತ್ರಿಗಳಾಗಿ ಅದು ನಿಮ್ಮ ಹುದ್ದೆಗೆ ಗೌರವ ತರೋದಲ್ಲ. ನಿಮಗೆ ಸಮಯ ನಿಗದಿ ಮಾಡಿ ಅಮಿತ್ ಶಾ ನಿಮ್ಮನ್ನು ನೋಡಿಲ್ಲ ಅಂತಂದರೆ ಅದಕ್ಕಿಂತ ದೊಡ್ಡ ಅವಮಾನ ಬೇರೆ ಇಲ್ಲ. ಅವಾಗಲೇ ನೀವು ಬಿಡಬೇಕಿತ್ತು ಅಧಿಕಾರ. ದೆಹಲಿಗೆ ನೋಡ್ತೀನಿ ಅಂತ ಸಮಯ ಕೊಟ್ಬಿಟ್ಟು ನೋಡಲ್ಲ ಒಬ್ಬ ಮುಖ್ಯಮಂತ್ರಿಗೆ ಅಂದರೆ ಅದು ಮುಖ್ಯಮಂತ್ರಿಗೆ ಮಾತ್ರ ಅಲ್ಲ, ನಿಮಗೆ ಮಾತ್ರ ಅವಮಾನ ಅಲ್ಲ, ಅದು ಕರ್ನಾಟಕ ರಾಜ್ಯಕ್ಕೆ ಮಾಡುವ ಅವಮಾನ. ಅಮಿತ್ ಶಾ ಮಾಡಿದ ಅವಮಾನ. ಆ ಅವಮಾನವನ್ನು ನೀವು ಸಹಿಸ್ಕೊಂಡಿರ್ಬೋದು, ರಾಜ್ಯದ ಜನತೆ ಯಾಕೆ ಸಹಿಸ್ಕೋಬೇಕು? ಜನಸಾಮಾನ್ಯರು ಯಾಕೆ ಸಹಿಸಬೇಕು? ನೀವು ಸರ್ಕಾರ ಆಡಳಿತ ನಡೆಸೋದು, ಇನ್ನೊಂದು ವೆಚ್ಚ ಮಾಡೋದೆಲ್ಲ ಅದು ಜನಸಾಮಾನ್ಯರ ತೆರಿಗೆಯ ಹಣದಿಂದ ಅಲ್ವಾ? ಇಲ್ಲಿ ಬೆಂಗಳೂರು ನಗರದಲ್ಲಿ ತರಕಾರಿ ತಗೊಳಕ್ಕಾಗಲ್ಲ, ಲಿಂಬೆ ತಗೊಳಕ್ಕಾಗಲ್ಲ. ಜನ ಬೆಲೆ ಹಣದುಬ್ಬರದಿಂದ ಬೆಲೆಕ್ಕಿಂತ ಸಾಯ್ತಿದ್ದಾರೆ. ನೀವು ಡೆಲ್ಲಿಗೆ ಹೋಗ್ಬಿಟ್ಟು ಏನೋ ಆಗಬೇಕು. ಅದ್ರ ಜೊತೆಗೆ ವಿದೇಶಕ್ಕೆ ಹೋಗ್ತೀವಿ, ಅಲ್ಲಿ ಹೋಗ್ಬಿಟ್ಟು ದಾವೋಸ್ಗೆ ಹೋಗ್ಬಿಟ್ಟು ಜಗ್ಗಿ ವಾಸುದೇವ್ ಅವರನ್ನು ನೋಡ್ಕೊಬರ್ತೀವಿ.
ಒಂದು ನಿಮಿಷ ಭೂಮಿಯವರ ಬಗ್ಗೆ ಯೋಚನೆ ಮಾಡಿ. ಆಡಳಿತ ಅಂದರೆ ಇದಲ್ಲ, ನೀವು ಮಾಡ್ತಾ ಇರೋದು ಆಡಳಿತ ಅಲ್ಲ. ಸೊ ಅದ್ರ ಜೊತೆಗೆ ಈ ಸಾಧು ಸಂತರು ಅಂತ ಹೇಳಿಕೊಂಡಂಥ ಕಪಟಗಳನ್ನು ಕಟ್ಕೊಂಡು ಓಡಾಡೋದನ್ನು ನಿಲ್ಲಿಸಿ. ಅಲ್ಲೋಗಿ ಜಗ್ಗಿ ವಾಸ್ತೇವ್ ನೋಡ್ತೀರಿ, ಇಲ್ಲಿದ್ದುಬಿಟ್ಟು ಆ ಕಾವ್ಯ ಹಾಕ್ಕೊಂಡ್ರೆ ಅವ್ರು ಯಾರೋ ಮುತಾಲಿಕ್ ಪತಾಲಿಕ್ ಅಂತ ಅವ್ರು ನೋಡ್ತಾ ಇರ್ತಾರೆ. ಸ್ವಾಮಿಗಳು ಭೇಟಿ ಮಾಡೋದು ಒಂದು ಸಂಪ್ರದಾಯ ಆಗೋಗ್ಬಿಟ್ರೆ ನಿಮಗೆ. ಅವ್ರು ಯಾರು ಸಂತರಲ್ಲ, ಅವ್ರು ಯಾರಿಗೂ ಆಧ್ಯಾತ್ಮಿಕ ಶಕ್ತಿ ಇರುವವರಲ್ಲ. ನನ್ನ ಕಾಲು ನೋವು ಏನಾಗಿದೆ ಅಂತ ಅಂದರೆ ಜಗ್ಗಿ ವಾಸ್ತವ ಬಂದು ಪವಾಡ ಮಾಡ್ಬೇಕು, ನಿಮ್ಮ ಕಾಲು ನೋವು ಸರಿ ಮಾಡೋಕ್ಕಾಗಲ್ಲ. ನೀವು ಅದಕ್ಕೆ ಎಕ್ಸಸೈಸ್ ಮಾಡಬೇಕು, ವ್ಯಾಯಾಮ ಮಾಡಬೇಕು, ಇನ್ನೊಂದು ಮಾಡಬೇಕು, ಏನು ಅಂತ ನೋಡಬೇಕು. ಅದನ್ನು ಬಿಟ್ಟು ಈ ರೀತಿ ಯಾಕೆ ಮಾಡ್ತಾಯಿದ್ದೀರಿ? ತುಂಬ ಪ್ರೀತಿಯಿಂದ ವಿಶ್ವಾಸದಿಂದ ಈ ಪ್ರಶ್ನೆ ಕೇಳ್ತಿದ್ದೀನಿ. ನೀವು ಈ ರಾಜ್ಯದ ಟ್ರಸ್ಟಿ ಇದ್ದೀರಿ, ರಾಜ್ಯದ ಹಣವನ್ನು ವ್ಯಯಿಸಬೇಕಾದ್ರೆ ಆಲೋಚನೆ ಮಾಡಿ. ನಿಮ್ಮನ್ನು ಈ ರಾಜ್ಯದ ಜನ ಗಮನಿಸ್ತಾರೆ, ಪ್ರತಿಕ್ಷಣ ನಿಮ್ಮ ಮೂವ್ಮೆಂಟನ್ನು ನೋಡ್ತಾರೆ. ಅದನ್ನು ಅರ್ಥ ಮಾಡ್ಕೊಳ್ಳಿ. ಈ ಕಳ್ಳಸ್ವಾಮಿಗಳು ಕಪಟಿಗಳ ಜೊತೆ ಇರೋದನ್ನು ಕಡಿಮೆ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಸುದ್ದಿ ವಿಶ್ಲೇಷಣೆಯನ್ನು ಮುಗಿಸ್ತೀನಿ. ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ. ಕೊನೆಯದಾಗಿ ತಮಗೆ ಮನವಿ, ನನ್ನ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಅದರ ಪಕ್ಕದಲ್ಲಿ ಏನೊಂದು ಐಕಾನ್ ಬರುತ್ತೆ, ನಾನು ಏನೇನು ಮಾಡ್ತೀನಿ ಅಂತ ತಮಗೆ ತಲುಪೋದಕ್ಕೆ ಅದನ್ನು ಕ್ಲಿಕ್ ಮಾಡಿ. ಸಾಧ್ಯ ಆದರೆ ನನಗೆ ಅಳಿಲು ಸೇವೆಯಂತೆ ತಾವು ಸ್ವಲ್ಪ ಸಹಾಯ ಮಾಡ್ತಾ ಇದ್ದರೆ ನಾನು ನನ್ನ ಈ ಅಭಿಯಾನವನ್ನು ಮುಂದುವರಿಸ್ತೀನಿ. ನಾನು ಮಾತಾಡ್ತಾ ಹೋಗ್ತೀನಿ. ಅಟ್ಲೀಸ್ಟ್ ಒಂದು ರಾಜಸತ್ತೆಯಂತೆ ಇರುವ ಈ ಪ್ರಭುತ್ವವನ್ನು ಪ್ರಶ್ನಿಸುವ ಕೆಲಸವನ್ನು ಮಾಡ್ತೀನಿ. ನಾವೆಲ್ಲ ಸೇರಿ ಪ್ರಶ್ನಿಸೋಣ. ಪ್ರಶ್ನಿಸುವುದೇ ಶಕ್ತಿ. ಈಗ ನಾವು ಸರ್ಕಾರವನ್ನು ಪ್ರಶ್ನಿಸಬೇಕಾಗಿದೆ, ರಾಜಕಾರಣಿಗಳನ್ನು ಪ್ರಶ್ನಿಸಬೇಕಾಗಿದೆ. ನಾವು ಜೊತೆಯಾಗಿ ಪ್ರಶ್ನಿಸೋಣ. ಯಾಕೆಂದರೆ ನಮ್ಮ ಈ ಸಮಾಜವನ್ನು ಆರೋಗ್ಯಪೂರ್ಣ ಸಮಾಜವನ್ನಾಗಿ ಉಳಿಸೋದಕ್ಕಾಗಿ, ಧರ್ಮ ನಿರಪೇಕ್ಷ ಸಮಾಜವನ್ನಾಗಿ ಉಳಿಸೋದಕ್ಕಾಗಿ ನಮ್ಮ ಯತ್ನ ಮುಂದುವರ್ಸೋಣ ಅಂತ ಹೇಳ್ತಾ ಇವತ್ತಿಗೆ ಈಗ ಇಷ್ಟೇ ಸಾಕು. ಮತ್ತೆ ಭೇಟಿ ಆಗ್ತೀನಿ. ನಮಸ್ಕಾರ.